ಧನೇಶ್ ಅರುಣ್ ಸಿಂಗ್ ಅವರು ಅವಕಾಶವನ್ನ ಮಾಡಿಕೊಡ್ತಾರಾ ಅಥವಾ ರಾಜ್ಯದಲ್ಲೇ ಸಿಗೋಣ, ಅಲ್ಲೇ ಮಾತಾಡೋಣ, ಅಲ್ಲೇ ಸಮಸ್ಯೆಯನ್ನ ಬಗೆಹರಿಸೋಣ ಅನ್ನೋದ್ರ ಬಗ್ಗೆ ಮೆಸೇಜ್ ಅನ್ನ ಕೊಡ್ತಾರ ಅಂತ? ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸುತ್ತೂರು ಮಠಕ್ಕೆ ಸಚಿವ ವಿ ಸೋಮಣ್ಣ ಭೇಟಿಯನ್ನ ಕೊಟ್ಟಿರುವಂತದ್ದು. ಸಿಪಿ ಯೋಗೇಶ್ವರ್ ವಿಜೇಂದ್ರ ಬಳಿಕ ಸೋಮಣ್ಣ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಸುತ್ತೂರು ಶಾಖಾ ಮಠದಲ್ಲಿ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಸಚಿವ ಸೋಮಣ್ಣ ಅವರು. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ದೆಹಲಿಗೆ ಹೋದವರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ವಸತಿ ಸಚಿವ ಸೋಮಣ್ಣ. ದೆಹಲಿಗೆ ಹೋಗೋ ಕಾಯಿಲೆಗೆ ಮದ್ದು ಗೊತ್ತಿಲ್ಲ, ಇದು ಕೊರೋನಾ ನಿಯಂತ್ರಣ ಮಾಡಬೇಕಾದಂತ ಸಮಯ. ಈ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಸರಿಯಲ್ಲ. ಸಿಎಂ ಯಡಿಯೂರಪ್ಪ ಪ್ರತಿ ಜಿಲ್ಲೆಗೆ ತಿರುಗಾಡ್ತಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ಇದಕ್ಕೆಲ್ಲ ಒಂದು ಅಂಕಿತವನ್ನ ಹಾಕಬೇಕಿದೆ ಅಂತ ಸಚಿವ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟರು. ಸ್ವಲ್ಪ ಈ ಕಡೆ ಬನ್ನಿ ಸರ್. ಒಂದು ನೋಡಿ, ನಮ್ಮ ಆದ್ಯತೆ ಕೋವಿಡ್. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು, ನಮ್ಮ ಉಸ್ತುವಾರಿಗಳು ಹೇಳಿದ್ದಾರೆ, ನಮ್ಮ ಆದ್ಯತೆ ಏನಿದ್ರು ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೋಸ್ಕರವಾಗಿ ಮುಖ್ಯಮಂತ್ರಿಗಳು ಜಿಲ್ಲೆಯನ್ನು ಸುತ್ತಾಡ್ತಾ ಇದ್ದಾರೆ. ಯಾರು ತಮ್ಮ ಕರ್ತವ್ಯ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಹೈಕಮಾಂಡು ಸೂಕ್ಷ್ಮವಾಗಿ ನೋಡ್ತಾ ಇದೆ. ತಕ್ಷಣವೇ ಹೈಕಮಾಂಡ್ ಇದಕ್ಕೆ ಒಂದು ಅಂಕಿತವನ್ನು ಹಾಕಬೇಕು ಅನ್ನೋದು ನನ್ನ ಅನುಭವದ ಮಾತು. ಯಾರು ಎಲ್ಲಿಗೋಯ್ತಾರೋ ಏನು ಮಾಡ್ತಾರೋ, ಮುಖ್ಯಮಂತ್ರಿ ಯಡಿಯೂರಪ್ಪನವರು, ನಾನು ರಾಜ್ಯದ ಒಬ್ಬ ಮಂತ್ರಿ, ವಸತಿ ಮಂತ್ರಿ. ಆ ವಸತಿ ಮಂತ್ರಿಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಕೊಟ್ಟಿದ್ದಾರೆ. ಕೋವಿಡನ್ನು ಸ್ವಲ್ಪ ನಿರ್ವಹಣೆ ಮಾಡುವಂದಿದ್ದಾರೆ. ನನ್ನ ಪೂರ್ತಿ ಬುದ್ಧಿವಂತಿಕೆ, ನನ್ನಲ್ಲಿರ್ತಕ್ಕಂಥ ಶ್ರಮವನ್ನು ನನಗೇನು ಕೊಟ್ಟಿದ್ದಾರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾಯಿದ್ದೀನಿ. ಯೋಗೇಶ್ ಅವರೆಲ್ಲೋದ್ರು ಮತ್ತೊಂದು ನನಗೆ ಖಂಡಿತ ಮಾಹಿತಿ ಇಲ್ಲ. ಆ ಪುಣ್ಯಾತ್ಮರಿಗೆ ಅವ್ರು ಯಾರು ಹೋಯ್ತಾರಲ್ಲ ಅವ್ರಿಗೆ ನೀವು ಕೇಳಬೇಕು. ನಾನು ಕೇಳಿದ್ರೆ ನಾನೇನು ಮಾಡಲಿ? ಅವ್ರು ಒಬ್ಬೊಬ್ರದ್ದು ಒಂದೊಂದು ಥರದ ಕಾಯಿಲೆ ಇರ್ತದಪ್ಪ. ನನಗೊಂಥರ ಕಾಯಿಲೆ, ಅವ್ರಿಗೊಂಥರ ಕಾಯಿಲೆ, ನಿಮ್ಗೊಂಥರ ಥರ, ಎಲ್ಲರಿಗೂ ಒಂದೊಂಥರ ಕಾಯಿಲೆ ಇರ್ತದೆ. ಯಾವ್ಯಾವ ಕಾಯಿಲೆಗೆ ಏನೇನು ಔಷಧಿ ಕೊಡಬೇಕು ಅಂತ ನಾನು ಇನ್ನೂ ಸ್ವಲ್ಪ ಒಂದೇ ಕ್ಲಾಸಲ್ಲಿ ಇದ್ದೀನಿ. ಅದು ತಿಳ್ಕೊಂಡ್ಮೇಲೆ ಮಾಡೋಣ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ